ಎರಡೂ ಕಾಲುಗಳ ನಡುವೆ ಅಂತರ ಇರಲಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನ ಸ್ವಲ್ಪ ಕೆಳಕ್ಕೆ ಮಾಡಿ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ, ಕೇವಲ ಉಸಿರಾಟವನ್ನ ಗಮನಿಸ್ತಾ ಇರಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಿಪೂರ್ಣವಾದ ಭಗವಂತನ ಸೃಷ್ಟಿಯಲ್ಲಿ ನಮ್ಮ ಅಸ್ತಿತ್ವ ಒಂದು ಧೂಳಿನ ಕಣದಷ್ಟು ಚಿಕ್ಕದಾದುದು. ಇಂತಹ ಅತಿ ಚಿಕ್ಕದಾದ ಅಸ್ತಿತ್ವವನ್ನು ಹೊಂದಿರತಕ್ಕಂಥ ನಾವು ಪ್ರತಿಯೊಂದು ಕ್ಷಣದಲ್ಲಿಯೂ ಅಪೇಕ್ಷಿಸುತ್ತಿರುವುದು ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು, ಆನಂದವನ್ನು, ಆತ್ಮಜ್ಞಾನವನ್ನು. ಆದರೆ ಇದೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯವೇ ಎಂದರೆ ಖಂಡಿತವಾಗಿಯೂ ಸಾಧ್ಯ ಇದೆ. ಮೊದಲು ವಿಶ್ವಶಕ್ತಿ ಎಂದರೆ ಏನೆಂಬುದನ್ನು ಅರಿತುಕೊಂಡಾಗ ಇದೆಲ್ಲವನ್ನು ಸಾಧಿಸಬಹುದು. ನಭೋಮಂಡಲದ ನಕ್ಷತ್ರ ಪುಂಜಗಳ, ನಕ್ಷತ್ರಗಳ, ಗ್ರಹಗಳ, ಈ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳ ನಡುವೆ ಇರತಕ್ಕಂತಹ ಆ ಒಂದು ಸಂಪರ್ಕವೇ ಆ ವಿಶ್ವಶಕ್ತಿ. ವಿಶ್ವಶಕ್ತಿ ಜಗತ್ತನ್ನು ಮುನ್ನಡೆಸುವಂತಹ ಚಾಲನಾ ಶಕ್ತಿ. ವಿಶ್ವಶಕ್ತಿಯ ಅನುಗ್ರಹವಿಲ್ಲದೆ ನಾವು ಅಚೇತನವಾದಂಥ ವಸ್ತುವಿನಂತೆ. ನಮ್ಮಲ್ಲಿ ಚೈತನ್ಯ ತುಂಬಿಕೊಳ್ಳಬೇಕಿದ್ರೆ ವಿಶ್ವಶಕ್ತಿಯ ಪೂರ್ಣವಾದ ಅನುಗ್ರಹ ನಮಗೆ ಬೇಕು. ಈ ನಮ್ಮ ಶರೀರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳೆಂಬ 5 ಕೋಶಗಳಿಂದ ರಚನೆಯಾಗಿದೆ. ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶದ ನಡುವೆ ಇರತಕ್ಕಂತಹ ಸೂಕ್ಷ್ಮ ಶರೀರ 72,000 ನಾಡಿಗಳನ್ನು ಒಳಗೊಂಡಿದೆ. ಆ 72,000 ನಾಡಿಗಳು ಪ್ರಾರಂಭವಾಗುವುದೇ ನಮ್ಮ ನೆತ್ತಿಯಲ್ಲಿರ್ತಕ್ಕಂಥ ಬ್ರಹ್ಮರಂಧ್ರದ ಮೂಲಕ. 72,000 ನಾಡಿಗಳಿಗೆ ಸಪ್ತ ಕೇಂದ್ರ ಬಿಂದುಗಳನ್ನು ಹೇಳಿದ್ದಾರೆ. ಅದೇ ಬೆನ್ನು ಮೂಳೆಯ ತುತ್ತತುದಲ್ಲಿರ್ತಕ್ಕಂತಹ ಮೂಲಾಧಾರ ಚಕ್ರ. ಇದು ಅಸ್ಥಿಪಂಜರ ವ್ಯವಸ್ಥೆಯನ್ನ, ಮಾಂಸಖಂಡಗಳ ವ್ಯವಸ್ಥೆಯನ್ನ ನಿರ್ವಹಿಸುತ್ತದೆ. ಸ್ವಲ್ಪ ಮೇಲೆ ಇರ್ತಕ್ಕಂಥ ಸ್ವಾದಿಷ್ಠಾನ ಚಕ್ರ. ಇದು ನಮ್ಮ ಶರೀರದ ಮೂತ್ರಕೋಶ, ಮೂತ್ರನಾಳಗಳು ಮತ್ತು ಜನನೇಂದ್ರಿಯವನ್ನ ಪ್ರತಿನಿಧಿಸುತ್ತದೆ. ನಮ್ಮ ಶರೀರದ ನಾಭಿ ಪ್ರದೇಶದಲ್ಲಿರ್ತಕ್ಕಂತಹ ಮಣಿಪೂರಕ ಚಕ್ರ ನಮ್ಮ ಶರೀರದ ಜೀರ್ಣಾಂಗ ವ್ಯವಸ್ಥೆಯಾದ ದೊಡ್ಡ ಕರಳು, ಸಣ್ಣ ಕರಳು ಮತ್ತು ಲಿವರ್, ಪ್ಯಾಂಕ್ರಿಯಾಸ್ಗಳನ್ನು ನಿರ್ವಹಿಸುತ್ತದೆ. ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ಅನಾಹತ ಚಕ್ರ ಶ್ವಾಸಕೋಶ ಮತ್ತು ಹೃದಯವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ವಿಶುದ್ಧಿ ಚಕ್ರ ಗಂಟಲಿನ ಭಾಗಗಳಾದ ಧ್ವನಿಪೆಟ್ಟಿಗೆ, ಅನ್ನನಾಳ, ಶ್ವಾಸನಾಳಗಳನ್ನು ಪ್ರತಿನಿಧಿಸುತ್ತದೆ. ನಮ್ಮ ಶರೀರದ 2 ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾಚಕ್ರ ಕಣ್ಣು, ಕಿವಿ, ಮೂಗು, ಬಾಯಿ ಈ ಭಾಗದ ಆರೋಗ್ಯವನ್ನ ನಿರ್ವಹಿಸುತ್ತದೆ. ನಮ್ಮ ನೆತ್ತಿಯಲ್ಲಿರ್ತಕ್ಕಂತಹ ಸಹಸ್ರಾರ ಚಕ್ರ ನಮ್ಮ ಶರೀರದ ನರಮಂಡಲ ವ್ಯವಸ್ಥೆಯನ್ನ ನಿರ್ವಹಿಸುತ್ತದೆ. ಹಾಗೆ ನಮ್ಮ ಶರೀರದ ನೆತ್ತಿಯಿಂದ ಪ್ರಾರಂಭವಾದ ನರಮಂಡಲಗಳು ಯಾವ ರೀತಿ ಭೂಮಿಯ ಆಳದಲ್ಲಿ ಮರದ ಬೇರುಗಳು ವ್ಯಾಪಿಸಿಕೊಂಡಿರುತ್ತದೆಯೋ ಅದೇ ರೀತಿ ನಮ್ಮ ಶರೀರದಲ್ಲಿ ನೆತ್ತಿಯಿಂದ ಪ್ರಾರಂಭವಾದ ನರತಂತುಗಳು ನಮ್ಮ ಪಾದಗಳವರೆಗೆ ವ್ಯಾಪಿಸಿಕೊಂಡಿದೆ. ನಾವಿಂದು ನಮ್ಮ ಸಪ್ತ ಚಕ್ರಗಳ ನಡುವೆ ವರ್ಣ ಚೈತನ್ಯವನ್ನ ಮರುಪೂರಣಗೊಳಿಸುತ್ತಾ, ಸಪ್ತ ಚಕ್ರಗಳ ನಡುವೆ ಸಾಮರಸ್ಯವನ್ನು ತರುವಲ್ಲಿ ಪ್ರಯತ್ನವನ್ನು ಮಾಡುತ್ತಾ
ಭಾವ ಸಮನ್ವಯ ಧ್ಯಾನಕ್ಕೆ ಸಿದ್ಧರಾಗೋಣ. ನಮ್ಮ ಕಣ್ಣುಗಳು ಮನೋದ್ವಾರಗಳು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಧ್ಯಾನಾಭ್ಯಾಸದ ಸಮಯದಲ್ಲಿ ಕಣ್ಣುಗಳು ಮುಚ್ಚಿರಬೇಕು. ಮನಸ್ಸು ಸಮುದ್ರದ ಅಲೆಯಂತೆ ಪ್ರತಿಯೊಂದು ಕ್ಷಣದಲ್ಲಿಯೂ ಹೊಸತಾದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವಂತೆ ನಮ್ಮ ಒಳ ಮನಸ್ಸಿನಿಂದ ಹೊರ ಮನಸ್ಸಿನೆಡೆಗೆ ಅಸಂಖ್ಯಾತವಾದ ಆಲೋಚನೆಗಳು ಹರಿದು ಬರುತ್ತಿರುತ್ತದೆ. ಹಾಗಾಗಿ ಅವುಗಳ ಆಲೋಚನೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡಲು ನಾವು ನಮ್ಮ ಮನಸ್ಸನ್ನ ನಮ್ಮ ಸಹಜ ಶ್ವಾಸಗಳ ಕಡೆಗೆ ತರಬೇಕು. ನಿಮ್ಮ ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ದಿವ್ಯ ಶಕ್ತಿಯಿಂದ ಒಡಗೂಡಿ ನಮ್ಮ ದೇಹದ ಒಳಕ್ಕೆ ಬರ್ತಕ್ಕಂತಹ ಶ್ವಾಸವನ್ನು ಗಮನಿಸಿ. ದೇಹವನ್ನು ಶುದ್ಧೀಕರಣಗೊಳಿಸಿ ಶರೀರದಿಂದ ಹೊರಕ್ಕೆ ಹೋಗ್ತಕ್ಕಂತಹ ಶ್ವಾಸವನ್ನು ಗಮನಿಸಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ನಿಮ್ಮ ಮನಸ್ಸು ಉಸಿರಾಟಗಳ ಕಡೆಗಿರಲಿ. ನೀವೀಗ ನಿಮ್ಮ ಮನಸ್ಸನ್ನ ನಿಮ್ಮ ಶರೀರದ 2 ಪಾದಗಳ ಕಡೆಗೆ ತನ್ನಿ. 2 ಪಾದ, ಪಾದದ ಬೆರಳುಗಳು, ಪಾದದ ಮೇಲ್ಭಾಗ ಆರೋಗ್ಯವಾಗಿದೆ. ಪಾರ್ಶ್ನೇ ಸಂಧಿ, ಮೀನಖಂಡ, ಕಾಲು ಮಂಡಿ ಆರೋಗ್ಯವಾಗಿದೆ. ತೊಡೆಯ ಸ್ನಾಯುಗಳು, ಸೊಂಟದ ಭಾಗ, ಹೊಟ್ಟೆಯ ಭಾಗ ಆರೋಗ್ಯವಾಗಿದೆ. ಬೆನ್ನಿನ ಭಾಗ, ಎದೆಯ ಭಾಗ, 2 ಭುಜಗಳು, ತೋಳುಗಳು, ಹಸ್ತದ ಬೆರಳುಗಳು ಆರೋಗ್ಯಪೂರ್ಣವಾಗಿದೆ. ಕುತ್ತಿಗೆಯ ಭಾಗ, ತಲೆಯ ಭಾಗ, ಮುಖದ ಭಾಗಗಳು ಆರೋಗ್ಯಪೂರ್ಣವಾಗಿದೆ. ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ. ನಮ್ಮ ದೇಹದ ಒಳಗಿರತಕ್ಕಂಥ ಪ್ರತಿಯೊಂದು ಅವಯವಗಳು ಆರೋಗ್ಯಪೂರ್ಣವಾಗಿದೆ. ನಮ್ಮ ದೇಹ ಆರೋಗ್ಯವಾಗಿದೆ. ಮನಸ್ಸು ಆರೋಗ್ಯವಾಗಿದೆ. ನಮ್ಮ ದೇಹದಲ್ಲಿ ನವ ಚೈತನ್ಯಗಳು ತುಂಬಿದೆ. ನೀವೀಗ ಆಳವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಿ. ಗಾಢವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಿ. ನಿಮ್ಮ ದೇಹ ಆರೋಗ್ಯಪೂರ್ಣವಾಗಿದೆ. ದೇಹದಲ್ಲಿ ನವ ಚೈತನ್ಯ ತುಂಬಿದೆ. ನಾವೀಗ ಒಂದು ಮನೋಯಾನವನ್ನು ಮಾಡೋಣ. ನೀವು ನಿಮ್ಮ ಹೊರ ಮನಸ್ಸಿನಿಂದ ಒಳ ಮನಸ್ಸಿನೆಡೆಗೆ ಪ್ರಯಾಣವನ್ನು ಮಾಡಿ ಮನಸ್ಸಿನಲ್ಲಿ ಸುಂದರವಾದ ನಯನ ಮನೋಹರವಾದ ಉದ್ಯಾನವನವನ್ನು ಕಲ್ಪನೆ ಮಾಡಿಕೊಳ್ಳಿ. ನೀವೊಂದು ಸುಂದರವಾದ ಉದ್ಯಾನವನದಲ್ಲಿದ್ದೀರಿ. ಆ ಉದ್ಯಾನವನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ. ಉದ್ಯಾನವನದ ಹಸಿರು ಹುಲ್ಲು ಹಾಸು ನಿಮ್ಮ ಪಾದಗಳಿಗೆ ಸುಖವಾದ ಸ್ಪರ್ಶವನ್ನು ಕೊಡ್ತಾ ಇದೆ. ಮನಸ್ಸು ಆನಂದಮಯವಾಗಿದೆ. ಉದ್ಯಾನವನದ ಸೌಂದರ್ಯವನ್ನ ಸವಿಯುತ್ತಾ ನೀವು ಆ ಉದ್ಯಾನವನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ. ಉದ್ಯಾನವನದ ಹೂವುಗಳು, ಹಸಿರು ಅಲಂಕಾರಿಕವಾದ ಗಿಡಗಳು ಎಲ್ಲವೂ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ್ತಾ ಇದೆ. ಹೀಗೆ ಅದೆಲ್ಲವನ್ನ ಮನಸ್ಸಿನಲ್ಲಿ ಸವಿಯುತ್ತಾ ನಿಧಾನವಾಗಿ ಉದ್ಯಾನವನದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ. ನಡೆದುಕೊಂಡು ಹೋಗ್ತಕ್ಕಂಥ ನಿಮಗೆ ದೂರದಲ್ಲಿ ಅತಿ ಪುರಾತನವಾದ ಸುಂದರವಾದ 7 ಸುತ್ತುಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಾಚೀನವಾದ ದೇವಾಲಯ ನಿಮಗೆ ಕಾಣ್ತಾ ಇದೆ. ನಿಧಾನವಾಗಿ ನಡೆದುಕೊಂಡು ಆ ದೇವಾಲಯದ ಸಮೀಪವೇ ಹೋಗಿದ್ದೀರಿ. ದೇವಾಲಯದ ಎದುರಿಗೆ ನಿಂತಿದ್ದೀರಿ. ನೀವು ನೋಡುವ ಆ ದೇವಾಲಯದ 1ನೇ ಮಹಾದ್ವಾರ ಕೆಂಪು ಬಣ್ಣದಿಂದ ಕೂಡಿದೆ.
ನಿಧಾನವಾಗಿ ನೀವು ಕೆಂಪು ಬಣ್ಣದ ಮಹಾದ್ವಾರದ ಒಳಕ್ಕೆ ಹೋಗಿದ್ದೀರಿ. ನೀವು ನೋಡ್ತಕ್ಕಂಥ ನೆಲಹಾಸು, ಗೋಡೆಗಳು, ಆಲಂಕಾರಿಕ ವಸ್ತು, ಮಂದವಾದ ಬೆಳಕು ಎಲ್ಲವೂ ಕೆಂಪು ಬಣ್ಣದಿಂದ ಕೂಡಿದೆ. ಕೆಂಪು ಬಣ್ಣದ ಪ್ರದಕ್ಷಿಣಾ ಪಥದಲ್ಲಿ ನೀವು ಸುತ್ತು ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನ ಪೂರೈಸಿದಂಥ ನೀವು ಆಯಾಸಗೊಂಡು ಅಲ್ಲಿಯೇ ಇರ್ತಕ್ಕಂಥ ಒಂದು ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನು ಪರಿಹರಿಸಿಕೊಳ್ತಾ ಇದ್ದೀರಿ. ಕೆಂಪು ಬಣ್ಣ ಪೂರ್ಣವಾಗಿ ನಿಮ್ಮನ್ನು ಆವರಿಸಿಕೊಂಡಿದೆ. ನಿಮ್ಮ ಮೈ ಮನಸ್ಸುಗಳಲ್ಲಿ ಕೆಂಪು ಬಣ್ಣ ತುಂಬಿಕೊಂಡಿದೆ. ಕೆಂಪು ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ. ಕೆಂಪು ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ ಮೂಲಾಧಾರ ಚಕ್ರ ಜಾಗೃತಗೊಂಡಿದೆ. ಮೂಲಾಧಾರ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂಥ ನಿಮ್ಮ ಶರೀರದ ಅಸ್ಥಿಪಂಜರ ವ್ಯವಸ್ಥೆ, ಮಾಂಸಖಂಡಗಳ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿದೆ. ಸಂತೋಷದಿಂದ ಮೇಲೆ ಎದ್ದ ನೀವು ನಿಧಾನವಾಗಿ ಎರಡನೇ ಮಹಾದ್ವಾರವನ್ನು ನೋಡ್ತಾ ಇದ್ದೀರಿ. ನೀವು ನೋಡುವ ಎರಡನೇ ಮಹಾದ್ವಾರ ಕಿತ್ತಳೆ ಬಣ್ಣದಿಂದ ಕೂಡಿದೆ. ಕಿತ್ತಳೆ ಬಣ್ಣದ ಮಹಾದ್ವಾರದ ಒಳಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ನೀವು ನೋಡುವ ನೆಲಹಾಸು, ಗೋಡೆ, ಆಲಂಕಾರಿಕ ವಸ್ತು, ಮಂದವಾದ ಬೆಳಕು ಎಲ್ಲವೂ ಕಿತ್ತಳೆ ಬಣ್ಣದಿಂದ ಕೂಡಿದೆ. ಕಿತ್ತಳೆ ಬಣ್ಣದ ಮಹಾದ್ವಾರದ ಒಳ ಪ್ರವೇಶವನ್ನು ಮಾಡಿ ಆ ಪ್ರದಕ್ಷಿಣಾ ಪಥದಲ್ಲಿ ನೀವು ಸುತ್ತ ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನ ಪೂರೈಸಿದಂತಹ ನೀವು ಆಯಾಸಗೊಂಡು ಅಲ್ಲಿಯೇ ಇರ್ತಕ್ಕಂತಹ ಕಿತ್ತಳೆ ಬಣ್ಣದ ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನ ಪರಿಹರಿಸಿಕೊಳ್ತಾ ಇದ್ದೀರಿ. ಕಿತ್ತಳೆ ಬಣ್ಣ ನಿಮ್ಮನ್ನು ಆವರಿಸಿಕೊಂಡಿದೆ. ಪೂರ್ಣವಾಗಿ ನಿಮ್ಮ ಮೈ ಮನಸ್ಸುಗಳಲ್ಲಿ ಕಿತ್ತಳೆ ಬಣ್ಣವೇ ತುಂಬಿಕೊಂಡಿದೆ. ಕಿತ್ತಳೆ ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ, ಆನಂದದಾಯಕರಾಗಿದ್ದೀರಿ. ಕಿತ್ತಳೆ ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ ಸ್ವಾದಿಷ್ಠಾನ ಚಕ್ರ ಜಾಗೃತಗೊಂಡಿದೆ. ಸ್ವಾದಿಷ್ಠಾನ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂಥ ನಿಮ್ಮ ಶರೀರದ ಮೂತ್ರಕೋಶಗಳು, ಮೂತ್ರನಾಳಗಳು, ಜನನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿದೆ. ಸಂತೋಷದಿಂದ ನಿಧಾನವಾಗಿ ಮೇಲೆದ್ದ ನೀವು ಆ ದೇವಾಲಯದ ಮೂರನೇ ಮಹಾದ್ವಾರವನ್ನು ನೋಡ್ತಾ ಇದ್ದೀರಿ. ನೀವು ನೋಡುವ ಮೂರನೇ ಮಹಾದ್ವಾರ ಹಳದಿ ಬಣ್ಣದಿಂದ ಕೂಡಿದೆ. ಹಳದಿ ಬಣ್ಣದ ಪ್ರದಕ್ಷಿಣಾ ಪಥದಲ್ಲಿ ನೀವು ಬಂದಿದ್ದೀರಿ. ನೀವು ನೋಡ್ತಕ್ಕಂಥ ನೆಲಹಾಸು, ಗೋಡೆ, ತಾರಸಿ, ಆಲಂಕಾರಿಕ ವಸ್ತು, ಮಂದವಾದ ಬೆಳಕು ಎಲ್ಲವೂ ಹಳದಿ ಬಣ್ಣದಿಂದ ಕೂಡಿದೆ. ಹಳದಿ ಬಣ್ಣದ ಆ ಪ್ರದಕ್ಷಿಣಾ ಪಥದಲ್ಲಿ ನೀವು ಭಗವಂತನಿಗೆ ಸುತ್ತು ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನ ಪೂರೈಸಿದಂತಹ ನೀವು ಆಯಾಸಗೊಂಡು ಅಲ್ಲಿಯೇ ಇರತಕ್ಕಂತಹ ಹಳದಿ ಬಣ್ಣದ ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನು ಪರಿಹರಿಸಿಕೊಳ್ತಾ ಇದ್ದೀರಿ. ಹಳದಿ ಬಣ್ಣ ಪೂರ್ಣವಾಗಿ ನಿಮ್ಮ ಮೈ ಮನಸ್ಸುಗಳಲ್ಲಿ ತುಂಬಿಕೊಂಡಿದೆ. ಹಳದಿ ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ, ಆನಂದವನ್ನು ಹೊಂದುತ್ತಾ ಇದ್ದೀರಿ. ಹಳದಿ ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ ನಾಭಿ ಪ್ರದೇಶದಲ್ಲಿರ್ತಕ್ಕಂತಹ ಮಣಿಪೂರಕ ಚಕ್ರ ಜಾಗೃತಗೊಂಡಿದೆ. ಮಣಿಪೂರಕ ಚಕ್ರದೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ನಿಮ್ಮ ಶರೀರದ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿದೆ. ದೊಡ್ಡ ಕರಳು, ಸಣ್ಣ ಕರಳು, ಪ್ಯಾಂಕ್ರಿಯಾಸ್, ಲಿವರ್ ಎಲ್ಲ ಭಾಗಗಳು ಆರೋಗ್ಯಪೂರ್ಣವಾಗಿದೆ. ಸಂತೋಷಗೊಂಡ ನೀವು ನಿಧಾನವಾಗಿ ಅಲ್ಲಿಂದ ಮೇಲೆದ್ದು ಆ ದೇವಾಲಯದ ನಾಲ್ಕನೇ ಮಹಾದ್ವಾರವನ್ನ ನೋಡ್ತಾ ಇದ್ದೀರಿ. ನೀವು ನೋಡುವ ನಾಲ್ಕನೇ ಮಹಾದ್ವಾರ ಹಸಿರು ಬಣ್ಣದಿಂದ ಕೂಡಿದೆ. ಹಸಿರು ಬಣ್ಣದ ಮಹಾದ್ವಾರದ ಒಳಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ನೀವು ನೋಡುವ ನೆಲಹಾಸು, ಗೋಡೆ, ಆಲಂಕಾರಿಕ ವಸ್ತುಗಳು, ಮಂದವಾದ ಬೆಳಕು ಎಲ್ಲವೂ ಹಸಿರು ಬಣ್ಣದಿಂದ ಕೂಡಿದೆ. ಹಸಿರು ಬಣ್ಣದ
ಆ ಪ್ರದಕ್ಷಿಣಾ ಪಥದಲ್ಲಿ ನೀವು ಭಗವಂತನಿಗೆ ಸುತ್ತು ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನು ಪೂರೈಸಿದಂತಹ ನೀವು ಆಯಾಸಗೊಂಡು ಅಲ್ಲಿಯೇ ಇರ್ತಕ್ಕಂತಹ ಹಸಿರು ಬಣ್ಣದ ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನ ಪರಿಹರಿಸಿಕೊಳ್ತಾ ಇದ್ದೀರಿ. ಹಸಿರು ಬಣ್ಣ ಪೂರ್ಣವಾಗಿ ನಿಮ್ಮ ಮೈ ಮನಸ್ಸುಗಳಲ್ಲಿ ತುಂಬಿಕೊಂಡಿದೆ. ಹಸಿರು ಬಣ್ಣದಿಂದ ಪೂರ್ಣವಾಗಿ ನೀವು ಆವೃತರಾಗಿದ್ದೀರಿ. ಹಸಿರು ಬಣ್ಣ ಪೂರ್ಣವಾಗಿ ನಿಮ್ಮನ್ನು ಆವರಿಸಿಕೊಂಡಿದೆ. ಹಸಿರು ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ. ಆನಂದವನ್ನು ಹೊಂದುತ್ತಾ ಇದ್ದೀರಿ. ಹಸಿರು ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಅನಾಹತ ಚಕ್ರ ಜಾಗೃತಗೊಂಡಿದೆ. ಅನಾಹತ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಿಮ್ಮ ಶರೀರದ ಹೃದಯ ಶ್ವಾಸಕೋಶಗಳು ಆರೋಗ್ಯಪೂರ್ಣವಾಗಿದೆ. ಸಂತೋಷ ಚಿತ್ತರಾದ ನೀವು ನಿಧಾನವಾಗಿ ಅಲ್ಲಿಂದ ಮೇಲೆದ್ದು ಆ ದೇವಾಲಯದ 5ನೇ ಮಹಾದ್ವಾರವನ್ನ ನೋಡ್ತಾ ಇದ್ದೀರಿ. ನೀವು ನೋಡುವ 5ನೇ ಮಹಾದ್ವಾರ ನೀಲವರ್ಣದಿಂದ ಕೂಡಿದೆ. ನೀಲವರ್ಣದ ಮಹಾದ್ವಾರದ ಒಳಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ನೀವು ನೋಡುವ ನೆಲಹಾಸು, ಗೋಡೆ, ಅಲಂಕಾರಿಕ ವಸ್ತು, ಮಂದವಾದ ಬೆಳಕು ಎಲ್ಲವೂ ನೀಲವರ್ಣದಿಂದ ಕೂಡಿದೆ. ನೀಲಿ ಬಣ್ಣದ ಪ್ರದಕ್ಷಿಣಾ ಪಥದಲ್ಲಿ ನೀವು ಭಗವಂತನಿಗೆ ಸುತ್ತು ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನು ಪೂರೈಸಿದಂತಹ ನೀವು ಆಯಾಸಗೊಂಡು ಅಲ್ಲಿಯೇ ಇರ್ತಕ್ಕಂತಹ ನೀಲಿ ಬಣ್ಣದ ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನ ಪರಿಹರಿಸಿಕೊಳ್ತಾ ಇದ್ದೀರಿ. ಪೂರ್ಣವಾಗಿ ನೀಲಿ ಬಣ್ಣ ನಿಮ್ಮ ಮೈ ಮನಸ್ಸುಗಳಲ್ಲಿ ತುಂಬಿಕೊಂಡಿದೆ. ನೀಲಿ ಬಣ್ಣದಿಂದ ನಿಮ್ಮ ಮೈ ಮನಸ್ಸು ತುಂಬಿ ಹೋಗಿದೆ. ನೀಲಿ ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ. ನಿಮ್ಮ ಮೈ ಮನಸ್ಸುಗಳು ಪೂರ್ಣವಾಗಿ ನೀಲಿ ಬಣ್ಣದಿಂದ ಆವೃತವಾಗಿದೆ. ನೀಲಿ ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ ಕುತ್ತಿಗೆ ಪ್ರದೇಶದಲ್ಲಿರ್ತಕ್ಕಂತಹ ವಿಶುದ್ಧಿ ಚಕ್ರ ಜಾಗೃತಗೊಂಡಿದೆ. ವಿಶುದ್ಧಿ ಚಕ್ರದೊಂದಿಗೆ ಸಂಯೋಜನೆಗೊಂಡಿರತಕ್ಕಂತಹ ನಿಮ್ಮ ಶರೀರದ ಗಂಟಲಿನ ಭಾಗದಲ್ಲಿರ್ತಕ್ಕಂತಹ ಅನ್ನನಾಳ, ಶ್ವಾಸನಾಳಗಳು ಆರೋಗ್ಯಪೂರ್ಣವಾಗಿದೆ. ಧ್ವನಿಪೆಟ್ಟಿಗೆ ಆರೋಗ್ಯಪೂರ್ಣವಾಗಿದೆ. ನಿಧಾನವಾಗಿ ಸಂತೋಷಗೊಂಡ ನೀವು ಅಲ್ಲಿಂದ ಮೇಲೆದ್ದು ಆ ದೇವಾಲಯದ 6ನೇ ಮಹಾದ್ವಾರವನ್ನ ನೋಡ್ತಾ ಇದ್ದೀರಿ. ನೀವು ನೋಡುವ 6ನೇ ಮಹಾದ್ವಾರ ತಿಳಿಯಾದ ನೇರಳೆ ಬಣ್ಣವನ್ನು ಹೊಂದಿದೆ. ತಿಳಿಯಾದ ನೇರಳೆ ಬಣ್ಣದ ಮಹಾದ್ವಾರದ ಒಳಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ನೀವು ನೋಡುವ ನೆಲಹಾಸು, ಗೋಡೆ, ಅಲಂಕಾರಿಕವಾದ ವಸ್ತುಗಳು, ಮಂದವಾದ ಬೆಳಕು ಎಲ್ಲವೂ ತಿಳಿಯಾದ ನೇರಳೆ ಬಣ್ಣದಿಂದ ಕೂಡಿದೆ. ತಿಳಿಯಾದ ನೇರಳೆ ಬಣ್ಣದ ಪ್ರದಕ್ಷಿಣಾ ಪಥದಲ್ಲಿ ನೀವು ಭಗವಂತನಿಗೆ ಸುತ್ತು ಬರ್ತಾ ಇದ್ದೀರಿ. ಪೂರ್ಣವಾಗಿ ಒಂದು ಸುತ್ತನ್ನ ಪೂರೈಸಿದಂಥ ನೀವು ಆಯಾಸಗೊಂಡು ಅಲ್ಲಿಯೇ ಇರ್ತಕ್ಕಂತಹ ತಿಳಿಯಾದ ನೇರಳೆ ಬಣ್ಣದ ಆಸನದಲ್ಲಿ ಆಸೀನರಾಗಿದ್ದೀರಿ. ಆಯಾಸವನ್ನ ಪರಿಹರಿಸಿಕೊಳ್ತಾ ಇದ್ದೀರಿ. ತಿಳಿಯಾದ ನೇರಳೆ ಬಣ್ಣ ನಿಮ್ಮ ಮೈ ಮನಸ್ಸುಗಳಲ್ಲಿ ತುಂಬಿಕೊಂಡಿದೆ. ತಿಳಿಯಾದ ನೇರಳೆ ಬಣ್ಣ ನಿಮ್ಮ ಶರೀರವನ್ನ ಆವರಿಸಿಕೊಂಡಿದೆ. ತಿಳಿಯಾದ ನೇರಳೆ ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷ ಚಿತ್ತರಾಗಿದ್ದೀರಿ. ತಿಳಿಯಾದ ನೇರಳೆ ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ಶರೀರದ 2 ಹುಬ್ಬುಗಳ ನಡುವೆ ಇರತಕ್ಕಂತಹ ಆಜ್ಞಾಚಕ್ರ ಜಾಗೃತಗೊಂಡಿದೆ. ಆಜ್ಞಾ ಚಕ್ರದೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ನಿಮ್ಮ ಶರೀರದ
ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಅವಯವಗಳು ಆರೋಗ್ಯಪೂರ್ಣವಾಗಿದೆ. ಸಂತೋಷಗೊಂಡ ನೀವು ನಿಧಾನವಾಗಿ ಅಲ್ಲಿಂದ ಮೇಲೆದ್ದು ಆ ದೇವಾಲಯದ 7ನೇ ಮಹಾದ್ವಾರವನ್ನು ನೋಡ್ತಾ ಇದ್ದೀರಿ. 7ನೇ ಮಹಾದ್ವಾರ ಪ್ರಖರವಾಗಿರತಕ್ಕಂತಹ, ಕಣ್ಣು ಕೋರೈಸುವಂತಹ ನೇರಳೆ ಬಣ್ಣದಿಂದ ಕೂಡಿದೆ. ಆ ನೇರಳೆ ಬಣ್ಣದ ದ್ವಾರದ ಒಳಕ್ಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ. ಪ್ರಖರವಾದ ನೇರಳೆ ಬಣ್ಣ ಪೂರ್ಣವಾಗಿ ನಿಮ್ಮ ಶರೀರವನ್ನ ಆವರಿಸಿಕೊಂಡಿದೆ. ನಿಮ್ಮ ಮೈ ಮನಸ್ಸುಗಳಲ್ಲಿ ಪ್ರಖರವಾಗಿರತಕ್ಕಂಥ ನೇರಳೆ ಬಣ್ಣ ತುಂಬಿಕೊಂಡಿದೆ. ಪ್ರಖರವಾದಂತಹ ನೇರಳೆ ಬಣ್ಣದಲ್ಲಿ ಮಿಂದೆದ್ದ ನೀವು ಸಂತೋಷಚಿತ್ತರಾಗಿದ್ದೀರಿ. ಆಯಾಸವನ್ನ ಪರಿಹರಿಸಿಕೊಳ್ತಾ ಇದ್ದೀರಿ. ಪ್ರಖರವಾದ ನೇರಳೆ ಬಣ್ಣ ಪೂರ್ಣವಾಗಿ ನಿಮ್ಮ ಶರೀರವನ್ನ ಆವರಿಸಿಕೊಂಡಿದೆ. ಪ್ರಖರವಾದ ನೇರಳೆ ಬಣ್ಣಕ್ಕೆ ಕಾರಣೀಭೂತವಾದ ನಿಮ್ಮ ನೆತ್ತಿ ಭಾಗದಲ್ಲಿರ್ತಕ್ಕಂತಹ ಸಹಸ್ರಾರ ಚಕ್ರ ಜಾಗೃತಗೊಂಡಿದೆ. ಸಹಸ್ರಾರ ಚಕ್ರದೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ನಿಮ್ಮ ಶರೀರದ ನರಮಂಡಲ ವ್ಯವಸ್ಥೆ ಆರೋಗ್ಯವಾಗಿದೆ. ಪ್ರಖರವಾದ ನೇರಳೆ ಬಣ್ಣದ ಆ ಗರ್ಭಗೃಹದಲ್ಲಿ ಭಗವಂತ ನಿಮಗೆ ಗೋಚರಿಸ್ತಾ ಇದ್ದಾನೆ. ನಿಮ್ಮ ಕಣ್ಣೆದುರಿಗೆ ಭಗವಂತನು ನಿಂತಿದ್ದಾನೆ. ನೀವು ಆ ಭಗವಂತನ ದಿವ್ಯ ಪಾದ ಪದ್ಮಗಳಲ್ಲಿ ನಿಮ್ಮ ಶಿರಸ್ಸನ್ನಿಟ್ಟು ಪ್ರಾರ್ಥಿಸುತ್ತಾ ಇದ್ದೀರಿ. ಹೇ ಭಗವಂತ, ಈ ಜಗತ್ತಿನಲ್ಲಿ ನಾನು, ನನ್ನದು, ನನ್ನಿಂದ ಎನ್ನುವಂತಹ ಭಾವನೆ ನನ್ನಿಂದ ದೂರವಾಗಿ, ಹೇ ಭಗವಂತ, ನೀನು, ನಿನ್ನಿಂದಲೇ ಎಲ್ಲವೂ ನೀನೇ, ನಿನ್ನ ಎದುರು ನಾನು ಚಿಕ್ಕದಾದವನು, ಧೂಳಿನ ಕಣ ಅಂತಕ್ಕಂಥ ಶರಣಾಗತ ಭಾವ ನಿಮ್ಮ ಮನಸ್ಸಲ್ಲಿ ಮೂಡಿಬಂದಿದೆ. ಶರಣಾಗತ ಭಾವದೊಂದಿಗೆ ಭಗವಂತನ ದಿವ್ಯ ಪಾದ ಪದ್ಮಗಳಲ್ಲಿ ನೀವು ಶರಣಾಗತರಾಗಿದ್ದೀರಿ. ಭಗವಂತನ ದಿವ್ಯ ಅನುಭೂತಿಯನ್ನ ಹೊಂದಿದಂಥ ನೀವು ನಿಧಾನವಾಗಿ ನಿಮ್ಮ ಒಳ ಮನಸ್ಸಿನಿಂದ ಹೊರ ಮನಸ್ಸಿನೆಡೆಗೆ ಬರ್ತಾ ಇದ್ದೀರಿ. ಹೊರ ಮನಸ್ಸಿನೆಡೆಗೆ ಬಂದ ನೀವು ನಿಮ್ಮ 2 ಪಾದಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀರಿ. 2 ಪಾದಗಳನ್ನು ಅಲುಗಾಡಿಸಿದ್ದೀರಿ. 2 ಹಸ್ತಕ್ಕೆ ನೀವು ಚಾಲನೆಯನ್ನು ಕೊಟ್ಟಿದ್ದೀರಿ. 2 ಹಸ್ತವನ್ನು ಅಲುಗಾಡಿಸ್ತಾ ಇದ್ದೀರಿ. ಶಿರಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ.
ನಿಮ್ಮ ತಲೆಯನ್ನು ನೀವು ಅಲುಗಾಡಿಸುತ್ತಾ ಇದ್ದೀರಿ. ನೀವು ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿದ್ದೀರಿ. ಎಡ ಕಾಲನ್ನು ಮಡಚಿದ್ದೀರಿ. ಎಡ ಹಸ್ತವನ್ನ ಹೊಟ್ಟೆ ಮೇಲಿಟ್ಟಿದ್ದೀರಿ. ಬಲಹಸ್ತವನ್ನ ನೆತ್ತಿಯ ನೇರ ತಂದಿದ್ದೀರಿ. ನಿಧಾನವಾಗಿ ಬಲಮಗ್ಗುಲಿಗೆ ಹೊರಳಿದ್ದೀರಿ. ನಿಧಾನವಾಗಿ ಮೇಲಕ್ಕೆ ಬಂದಿದ್ದೀರಿ. ವಜ್ರಾಸನದಲ್ಲಿ ಕುಳಿತಿದ್ದೀರಿ.